ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ರಾಜಕಾರಣ ಇಷ್ಟು ಕೀಳು ಮಟ್ಟಕ್ಕೆ ಇಳಿಯುತ್ತೆ ಅನ್ನೋದಕ್ಕೆ ಈ ಆಡಿಯೋ ಬಾಂಬ್ ಸಾಕ್ಷಿ. HDK ವಿರುದ್ಧದ ಸಂಚೊಂದು ಬಯಲಾಗಿದೆ. ಗೌಡರ ಫೋಟೋದಿಂದ ಗೆದ್ದು ಬಂದ ಶಿವರಾಮೇಗೌಡ ಈಗ ಗೌಡರ ಸಾವನ್ನೇ ಬಯಸಿದ ಮಾತು ಸಂಚಲನ ಎಬ್ಬಿಸಿದೆ. ಇತ್ತ ಸೂತ್ರಧಾರನ ಬಗ್ಗೆ ನಿಗೂಢ ಚರ್ಚೆ ಆಗಿದೆ. ದೇಶ ಬಿಟ್ಟು ಪರದೇಶಿಯಾಗಿ ಇವತ್ತಿಗೆ 23 ದಿನ. ದೂರದಲ್ಲೇ ಕಣ್ಣಾ ಮುಚ್ಚಾಲೆ ಆಡ್ತಾ ಇರುವ ಪ್ರಜ್ವಲ್ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಲಕ್ಷ ಲಕ್ಷ ಹಣ ಹರಿದಾಡ್ತಾ ಇರೋ ಅಕೌಂಟ್ ಸೀಸ್ಗೆ SIT ಮುಂದಾಗಿದೆ. ಇತ್ತ ನಾಳೆ ರೇವಣ್ಣ ಪಾಲಿಗೆ ನಿರ್ಣಾಯಕ ದಿನವಾಗಿದ್ದು ಗೌಡ್ರ ಮನೆಯಲ್ಲಿ ಸಭೆ ಆಗಿದೆ. ಸೂರ್ಯ ಶಿಕಾರಿ ಮುಗಿಸಿದ ಬಳಿಕ ವರುಣನ ವಿಹಾರ ಶುರುವಾಗಿದೆ. ಬೆಂಗಳೂರಿನಲ್ಲಿ ಮುಂದಿನ 4 ದಿನಗಳ ಕಾಲ ಭಾರೀ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ದಾವಣಗೆರೆ, ಚಿಕ್ಕಮಗಳೂರಲ್ಲಿ ಅನಾಹುತವೇ ಸೃಷ್ಟಿಯಾಗಿದೆ. ಇತ್ತ ರಾಜಕಾಲುವೆಯಿಂದ ಯಲಹಂಕ ನಿವಾಸಿಗಳಿಗೆ ನಿತ್ಯ ಸಂಕಟ ತಂದೊಡ್ಡಿದೆ. ನಟಿ ಪವಿತ್ರ ಅಗಲಿಕೆ ನೋವು ಗೆಳೆಯ ಚಂದು ಸಾವಿಗೆ ಕಾರಣವಾಗಿದೆ. ಹಗ್ಗಕ್ಕೆ ಕೊರಳೊಡ್ಡಿದ ಬಳಿಕ ಅಕ್ರಮ ಸಂಬಂಧದ ಲೇಪವಾಗಿದೆ. ಖಾಸಗಿ ಬದುಕಿನ ಬಗ್ಗೆ ಆಡಿದ ಮಾತಿನಿಂದ ನೊಂದ ಪವಿತ್ರ ಪುತ್ರ ಅವರು ಒಳ್ಳೆ ಸ್ನೇಹಿತರು ಅಂತ ಬೇಸರ ಹೊರಹಾಕಿದ್ದಾರೆ. RCB ತಂಡದ ಹೊಸ ಅಧ್ಯಾಯ ಬರೆದಿದೆ. ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಫ್ಯಾನ್ಸ್ ಪ್ರವಾಹವೇ ಸಂಭ್ರಮದಲ್ಲಿ ಮುಳುಗಿದೆ. ಸಿದ್ದು, DK ಶುಭ ಕೋರಿ ಈ ಸಲ ಕಪ್ ನಮ್ದೆ ಅಂತ ಭರವಸೆ ತುಂಬಿದ್ರು. ಇತ್ತ ರಾಯಲ್ ಗೆಲುವಿನ ಬೆನ್ನಲ್ಲೇ ದೊಡ್ಡ ಮನೆಯ ಅದೃಷ್ಟ ದೇವತೆ ಅಂತ ಅಶ್ವಿನಿ ಅಪ್ಪು ಫೋಟೋ ವೈರಲ್ ಆಗ್ತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.